ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಿಮ್ಮಲ್ಲಿ ದೊಡ್ಡ ಕನಸಿದೆಯಾ? ಆ ಕನಸನ್ನು ನನಸು ಮಾಡ್ಕೊಳ್ಳೋದಕ್ಕೆ ಅಸಾಧ್ಯ ಅಂತ ನಿಮಗೇನಾದರೂ ಭಯ ಆಗ್ತಾ ಇದೆಯಾ? ಫ್ರೆಂಡ್ಸ್, ಜಗತ್ತಿನ ಅತಿ ಶ್ರೇಷ್ಠ ಲೇಖಕರಲ್ಲಿ ಒಬ್ಬರಾದ ಪೌಲೋ ಕೊಯ್ಲೋ ಒಂದು ಮಾತು ಹೇಳ್ತಾರೆ. ನೀವು ಯಾವುದಾದರೂ ಒಂದು ವಿಷಯವನ್ನು ಮನಪೂರ್ವಕವಾಗಿ ಬಯಸಿದರೆ ಇಡೀ ಬ್ರಹ್ಮಾಂಡವೇ ಅದನ್ನು ನಿಮಗೆ ಸಿಗುವಂತೆ ಮಾಡಲು ಸಜ್ಜು ಹೂಡುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾವು ಜಗತ್ತಿನ ಕೋಟ್ಯಾಂತರ ಜನರ ಜೀವನವನ್ನೇ ಬದಲಿಸಿದ ಮಾಸ್ಟರ್ ಪೀಸ್ ಪುಸ್ತಕ ದಿ ಆಲ್ಕಮಿಸ್ಟ್ ಬಗ್ಗೆ ಸಂಪೂರ್ಣವಾಗಿ ತಿಳಿಯಲಿದ್ದೇವೆ. ಕೇವಲ ಸ್ಯಾಂಟಿಯಾಗೋ ಅನ್ನೋ ಒಬ್ಬ ಹುಡುಗನ ಕತೆ ಅಲ್ಲ, ಇದು ನನ್ನ ಮತ್ತು ನಿಮ್ಮೆಲ್ಲರ ಕತೆ. ವಿಡಿಯೋ ಸ್ವಲ್ಪ ಉದ್ದ ಇದೆ, ಆದರೆ ನಾನು ಗ್ಯಾರಂಟಿ ಕೊಡ್ತೀನಿ, ಈ ವಿಡಿಯೋ ಮುಗಿಯುವಷ್ಟರೊಳಗೆ ನಿಮ್ಮ ಜೀವನದ ಬಗ್ಗೆ ನಿಮಗಿರೋ ದೃಷ್ಟಿಕೋನವೇ ಬದಲಾಗುತ್ತೆ. ಹಾಗಾಗಿ ದಯವಿಟ್ಟು ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮುಂದೆ ಹೋಗೋದಕ್ಕಿಂತ ಮುಂಚೆ ಇದೇ ರೀತಿಯ ಬುಕ್ ಸಮರಿಗಳಿಗಾಗಿ ನನ್ನ ಈ ಉಷಾ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಹಿಟ್ ಮಾಡಿ, ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆ ಶೇರ್ ಮಾಡಿ. ಬನ್ನಿ ಹಾಗಾದರೆ ತಡ ಮಾಡದೆ ಭಾಗ 1 ಅಂದರೆ ಪಾರ್ಟ್ 1ರಿಂದ ಆ ಹುಡುಗನ ಸಾಹಸಮಯ ಪ್ರಯಾಣವನ್ನು ಶುರು ಮಾಡೋಣ. ಇವತ್ತಿನ ನಮ್ಮ ಕತೆ ಶುರುವಾಗೋದು ಸ್ಪೇನ್ ದೇಶದ ಆಂಡಲೂಸಿಯ ಒಂದು ಸುಂದರವಾದ ಪ್ರದೇಶದಲ್ಲಿ. ಅಲ್ಲಿ ಸ್ಯಾಂಟಿಯಾಗೋ ಅನ್ನೋ ಹೆಸರಿನ ಒಬ್ಬ ಯುವಕನಿದ್ದ. ಅವನು ವೃತ್ತಿಯಲ್ಲಿ ಒಬ್ಬ ಕುರುಬ. ಒಂದು ದಿನ ಸಂಜೆ ಸೂರ್ಯ ಮುಳುಗುವ ಹೊತ್ತಿಗೆ ಸ್ಯಾಂಟಿಯಾಗೋ ತನ್ನ ಕುರಿಗಳ ಮಂದಿಯ ಜೊತೆಗೆ ಒಂದು ಆಳಾದ ಹಳೆಯ ಚರ್ಚ್ನ ಹತ್ತಿರ ಬಂದು ತಲುಪ್ತಾನೆ. ಆ ಚರ್ಚ್ನ ಮೇಲ್ಛಾವಣಿ ಬಿದ್ದು ಹೋಗಿತ್ತು ಮತ್ತು ಅಲ್ಲಿ ಒಂದು ದೊಡ್ಡ ಹತ್ತಿ ಮರ ಬೆಳೆದಿತ್ತು. ಸ್ಯಾಂಟಿಯಾಗೋ ನಿರ್ಧರಿಸುತ್ತಾನೆ, ಇವತ್ತು ರಾತ್ರಿ ನಾನು ಮತ್ತು ನನ್ನ ಕುರಿಗಳು ಇಲ್ಲೇ ಕಳೆಯೋಣ ಅಂತ. ಅವನು ಕುರಿಗಳನ್ನೆಲ್ಲ ಒಳಗೆ ಬಿಟ್ಟು ತಾನು ಆ ಹತ್ತಿ ಮರದ ಕೆಳಗೆ ಮಲಗ್ತಾನೆ. ತಾನು ಓದುತ್ತಿದ್ದ ಪುಸ್ತಕವನ್ನೇ ತಲೆದಿಂಬಾಗಿ ಇಟ್ಟುಕೊಂಡು ನಕ್ಷತ್ರಗಳನ್ನು ನೋಡುತ್ತಾ ನಿದ್ರೆಗೆ ಜಾರ್ತಾನೆ. ನಿಜ ಹೇಳಬೇಕು ಅಂತಂದರೆ ಸ್ಯಾಂಟಿಯಾಗೋ ಒಬ್ಬ ಸಾಧಾರಣ ಕುರುಬನಾಗಿರಲಿಲ್ಲ. ಅವನು ಓದು ಬರಹ ಕಲಿತಿದ್ದ ಒಬ್ಬ ಬುದ್ಧಿವಂತ ಹುಡುಗ. ಅವನ ತಂದೆ ತಾಯಿ ತಮ್ಮ ಮಗ ದೊಡ್ಡ ಪಾದ್ರಿ ಆಗಬೇಕು, ಸಮಾಜದಲ್ಲಿ ಗೌರವ ಸಿಗಬೇಕು ಅಂತ ಆಸೆ ಪಡ್ತಾಯಿದ್ರು. ಅದಕ್ಕಾಗಿ ಅವನನ್ನು ಶಾಲೆಗೂ ಸೇರಿಸಿದ್ರು. ಆದರೆ ಸ್ಯಾಂಟಿಯಾಗೋಗೆ ಒಂದೇ ಊರಿನಲ್ಲಿ 4 ಗೋಡೆಗಳ ಮಧ್ಯೆ ಬದುಕುವುದು ಇಷ್ಟ ಇರಲಿಲ್ಲ. ಅವನಿಗೆ ಈ ವಿಶಾಲವಾದ ಪ್ರಪಂಚವನ್ನು ನೋಡಬೇಕು, ಹೊಸ ಜಾಗಗಳನ್ನು ಭೇಟಿ ಮಾಡಬೇಕು, ಅಲ್ಲಿನ ಜನಗಳನ್ನು ಮಾತನಾಡಿಸ್ಬೇಕು ಅನ್ನೋ ತೀವ್ರವಾದ ಆಸೆ ಇತ್ತು. ಒಂದು ದಿನ ಅವನು ಧೈರ್ಯ ಮಾಡಿ ತಂದೆಗೆ ಹೇಳ್ತಾನೆ, ಅಪ್ಪ, ನನಗೆ ದೇವರೇ ಸೇವೆ ಮಾಡೋದಕ್ಕಿಂತ ದೇವರು ಸೃಷ್ಟಿ ಮಾಡಿರೋ ಈ ಪ್ರಪಂಚವನ್ನು ಸುತ್ತಿ ನೋಡೋ ಆಸೆ. ನಾನು ಪಾದ್ರಿ ಆಗಲ್ಲ, ನಾನು ಕುರುಬನಾಗ್ತೀನಿ ಅಂತ. ತಂದೆ ಸ್ವಲ್ಪ ಬೇಜಾರಾದರೂ ಮಗನ ಆಸೆಯನ್ನು ಒಪ್ಪಿ ಒಂದಿಷ್ಟು ಬಂಗಾರದ ನಾಣ್ಯಗಳನ್ನು ಕೊಟ್ಟು ಅರಸಿ ಕಳಿಸ್ತಾರೆ. ಅಂದಿನಿಂದ ಸ್ಯಾಂಟಿಯಾಗೋ ತನ್ನ ಕುರಿಗಳ ಜೊತೆ ಊರೂರು ಅಲೆಯುತ್ತಾ ಸ್ವತಂತ್ರವಾಗಿ ಬದುಕ್ತಾ ಇರ್ತಾನೆ. ಅವನ ಕುರಿಗಳಿಗೆ ನೀರು ಮತ್ತು ಆಹಾರ ಸಿಕ್ಕರೆ ಸಾಕು, ಅವು ಆರಾಮವಾಗಿ ಇರ್ತಾಯಿದ್ವು. ಸ್ಯಾಂಟಿಯಾಗೋಗೆ ಒಂದು ಹೊಸ ಜಾಗ ನೋಡುವ ಆಸೆ ಈಡೇರ್ತಾ ಇತ್ತು. ಈಗ ಮತ್ತೆ ಆ ಹಳೆಯ ಚರ್ಚ್ಗೆ ಬರೋಣ. ಅಂದು ರಾತ್ರಿ ಸ್ಯಾಂಟಿಯಾಗೋಗೆ ನಿದ್ರೆ ಮಾಡ್ತಿದ್ದಾಗ ಅವನಿಗೆ ಒಂದು ವಿಚಿತ್ರವಾದ ಕನಸು ಬೀಳುತ್ತೆ. ಇದೇ ಕನಸು ಇಂದಿನ ವರ ಕೂಡ ಬಿದ್ದಿತ್ತು. ಆ ಕನಸಿನಲ್ಲಿ ಸ್ಯಾಂಟಿಯಾಗೋ ತನ್ನ ಕುರಿಗಳ ಜೊತೆ ಹುಲ್ಲುಗಾವಲಿನಲ್ಲಿ ಇರ್ತಾನೆ. ಆಗ ಅಲ್ಲಿಗೆ ಒಬ್ಬ ಚಿಕ್ಕ ಮಗು ಬರುತ್ತೆ. ಆ ಮಗು ಕುರಿಗಳ ಜೊತೆ ಆಟ ಆಡ್ತಾ ಇದ್ದಕ್ಕಿದ್ದಂತೆ ಸ್ಯಾಂಟಿಯಾಗೋನ ಕೈ ಹಿಡಿದು ಗಾಳಿಯಲ್ಲಿ ತೇಲಿಸಿಕೊಂಡು ದೂರದ ಈಜಿಪ್ಟ್ ದೇಶಕ್ಕೆ ಕರೆದುಕೊಂಡು ಹೋಗುತ್ತೆ. ಅಲ್ಲಿ ದೊಡ್ಡದಾದ ಪಿರಮಿಡ್ಗಳ ಮುಂದೆ ನಿಲ್ಲಿಸಿ ಆ ಮಗು ಸ್ಯಾಂಟಿಯಾಗೋಗೆ ಹೇಳುತ್ತೆ, ನೋಡು ಸ್ಯಾಂಟಿಯಾಗೋ, ಇಲ್ಲಿ ಅಡಗಿದೆ ನಿನ್ನ ನಿಧಿ. ನೀನು ಇಲ್ಲಿಗೆ ಬಂದರೆ ನಿನಗೆ ಜಗತ್ತಿನ ಅತಿ ದೊಡ್ಡ ಸಂಪತ್ತು ಸಿಗುತ್ತೆ ಅಂತ. ಆ ಮಗು ನಿಧಿ ಇರುವ ನಿಖರವಾದ ಜಾಗವನ್ನು ತೋರಿಸೋಕ್ಕೆ ಇನ್ನೇನು ಕೈ ಎತ್ತುತ್ತೆ. ಆದರೆ ಸಡನ್ನಾಗಿ ಸ್ಯಾಂಟಿಯಾಗೋಗೆ ಎಚ್ಚರ ಆಗುತ್ತೆ. ಸ್ಯಾಂಟಿಯಾಗೋಗೆ ಸಿಕ್ಕಾಪಟ್ಟೆ ಕೋಪ ಮತ್ತು ನಿರಾಸೆ ಆಗುತ್ತೆ. ಎರಡನೇ ಸಲನೂ ಆ ಮಗು ನಿಧಿ ಎಲ್ಲಿದೆ ಅಂತ ತೋರಿಸೋ ಮುಂಚೆನೇ ಎಚ್ಚರ ಆಯ್ತಲ್ಲ ಅಂತ ಅಂದ್ಕೊತಾನೆ. ಅವನಿಗೆ ಈ ಕನಸಿನ ಅರ್ಥ ಏನು ಅಂತ ಗೊತ್ತಾಗಲ್ಲ. ಇದು ಬರೀ ಕನಸು ಅಥವಾ ದೇವರು ಕೊಡ್ತಾ ಇರೋ ಯಾವುದಾದರೂ ಒಂದು ಸಿಗ್ನಲ್ಲು. ಆದರೆ ಅವನಿಗೆ ಈಗ ಯೋಚನೆ ಮಾಡೋದಕ್ಕೆ ಸಮಯ ಇರಲಿಲ್ಲ. ಯಾಕಂದರೆ ಸೂರ್ಯ ಹುಟ್ಟುತ್ತಿದ್ದ ಹಾಗೆಯೇ ಅವನು ಟಾರಿಫಾ ಅನ್ನೋ ಪಟ್ಟಣಕ್ಕೆ ಹೋಗಬೇಕಾಗಿತ್ತು. ಅಲ್ಲಿ ಅವನು ತನ್ನ ಕುರಿಗಳ ಉಣ್ಣೆಯನ್ನು ಮಾರಾಟ ಮಾಡಬೇಕಾಗಿತ್ತು. ಅಷ್ಟೇ ಅಲ್ಲ, ಅಲ್ಲಿ ಒಬ್ಬ ವ್ಯಾಪಾರಿ ಸುಂದರವಾದ ಮಗಳು ಇದ್ಲು. ಅವಳನ್ನು ನೋಡಬೇಕು, ಮಾತನಾಡಿಸ್ಬೇಕು ಅನ್ನೋದು ಸ್ಯಾಂಟಿಯಾಗೋಗೆ ಮುಖ್ಯ ಉದ್ದೇಶ ಆಗಿತ್ತು.
ಕುರಿಗಳನ್ನು ಎಬ್ಬಿಸಿ ಸ್ಯಾಂಟಿಯಾಗೋ ಟಾರಿಫಾ ಪಟ್ಟಣದ ಕಡೆಗೆ ಹೆಜ್ಜೆ ಹಾಕ್ತಾನೆ. ಆದರೆ ಅವನ ಮನಸ್ಸಿನಲ್ಲಿ ಮಾತ್ರ ಆ ಪಿರಮಿಡ್ ಮತ್ತು ನಿಧಿಯ ಕನಸು ಪದೇ ಪದೇ ಕಾಡ್ತಾ ಇತ್ತು. ಅವನಿಗೆ ಗೊತ್ತಿರಲಿಲ್ಲ ಆ ಒಂದು ಸಣ್ಣ ಕನಸು ಅವನ ಇಡೀ ಜೀವನವನ್ನೇ ಬದಲಾಯಿಸಲಿದೆ ಅಂತ. ತಾನೇ ನಿನ್ನ ಕನಸಿನ ನಿಧಿ ಪಿರಮಿಡ್ಗಳ ಬಳಿ ಇದೆ. ಅಲ್ಲಿಗೆ ಹೋಗುವ ದಾರಿಯನ್ನು ನಾನು ನಿನಗೆ ಹೇಳ್ಕೊಡ್ತೇನೆ. ಆದರೆ ಅದಕ್ಕೆ ಪ್ರತಿಯಾಗಿ ನಿನ್ನ ಬಳಿ ಇರುವ ಕುರಿಗಳಲ್ಲಿ 10ನೇ 1 ಭಾಗವನ್ನು ನನಗೆ ಕೊಡಬೇಕು ಅಂತ ಸ್ಯಾಂಟಿಯಾಗೋಗೆ ಯೋಚನೆ ಬೀಳ್ತಾನೆ. ಒಂದು ಕಡೆ ತನಗೆ ಪರಿಚಯ ಇರುವ ಕುರಿಗಳು, ತನ್ನ ಊರು, ಆ ಹುಡುಗಿ. ಇನ್ನೊಂದು ಕಡೆ ಗೊತ್ತೇ ಇಲ್ಲದ ದೇಶ, ಅಪರಿಚಿತ ದಾರಿ ಮತ್ತು ಅನಿಶ್ಚಿತವಾದ ನಿಧಿ. ರಿಸ್ಕ್ ತೆಗೆದುಕೊಳ್ಬೇಕಾ ಅಥವಾ ಇದ್ದಲ್ಲೇ ಇರಬೇಕಾ? ಕೊನೆಗೆ ಸ್ಯಾಂಟಿಯಾಗೋ ಧೈರ್ಯ ಮಾಡ್ತಾನೆ. ನನ್ನ ಕನಸಿಗಿಂತ ದೊಡ್ಡದು ಯಾವುದೂ ಇಲ್ಲ ಅಂತ ನಿರ್ಧರಿಸಿ ತನ್ನ ಕುರಿಗಳನ್ನು ಮಾರಿ ರಾಜನಿಗೆ ಆತನ ಪಾಲನ್ನು ಕೊಡ್ತಾನೆ. ರಾಜ ಅವನಿಗೆ ದಾರಿ ಹೇಳಿಕೊಟ್ಟು ಅದನ್ನು ಮಾರಿ ರಾಜನಿಗೆ ಆತನ ಪಾಲನ್ನು ಕೊಡ್ತಾನೆ. ರಾಜ ಅವನಿಗೆ ದಾರಿ ಹೇಳಿಕೊಟ್ಟು ಜೊತೆಗೆ 2 ವಿಶೇಷವಾದ ಕಲ್ಲುಗಳನ್ನು ಕೊಡ್ತಾನೆ. ಉರಿಮ್ ಮತ್ತು ತುಂಬಿಮ್ ಅನ್ನೋ ಅವುಗಳು. ನಿನ್ನ ದಾರಿಯಲ್ಲಿ ಗೊಂದಲವಾದಾಗ ಈ ಕಲ್ಲುಗಳು ನಿನಗೆ ಸಹಾಯ ಮಾಡ್ತವೆ. ಶಕುನಗಳನ್ನು ನಂಬು ಅಂತ ಹೇಳಿ ಆ ರಾಜ ಮಾಯವಾಗ್ತಾನೆ. ಈಗ ಸ್ಯಾಂಟಿಯಾಗೋ ಒಬ್ಬಂಟಿ. ಕೈಯಲ್ಲಿ ಹಣವಿದೆ, ಮನಸ್ಸಿನಲ್ಲಿ ಕನಸಿದೆ. ಅವನು ಆಫ್ರಿಕಾ ಖಂಡಕ್ಕೆ ಹೋಗುವ ಹಡಗನ್ನು ಹತ್ತುತ್ತಾನೆ. ಆದರೆ ಅವನಿಗೆ ಗೊತ್ತಿರಲಿಲ್ಲ ಆಫ್ರಿಕಾದಲ್ಲಿ ಅವನಿಗೆ ಒಂದು ದೊಡ್ಡ ಆಘಾತ ಕಾಯುತ್ತಿದೆ ಅಂತ. ಸ್ಪೇನ್ ದೇಶವನ್ನು ಬಿಟ್ಟು ಸ್ಯಾಂಟಿಯಾಗೋ ಆಫ್ರಿಕಾದ ಟ್ಯಾಂಜಿಯೋ ಅನ್ನೋ ದೊಡ್ಡ ಪೋರ್ಟಿಗೆ ಬಂದು ಇಳಿಯುತ್ತಾನೆ. ಮೊದಲ ಬಾರಿಗೆ ಅವನಿಗೆ ತುಂಬ ಒಂಟಿತನ ಕಾಡೋದಕ್ಕೆ ಶುರುವಾಗುತ್ತೆ. ಯಾಕೆ ಗೊತ್ತಾ? ಅಲ್ಲಿ ಯಾರಿಗೂ ಅವನ ಭಾಷೆ ಬರೋದಿಲ್ಲ. ಎಲ್ಲರೂ ಅರೇಬಿಕ್ ಭಾಷೆಯಲ್ಲಿ ಮಾತನಾಡ್ತಾ ಇರ್ತಾರೆ. ಜನರ ವೇಷಭೂಷಣ, ಆಚಾರ ವಿಚಾರ ಎಲ್ಲವೂ ಬೇರೆ ರೀತಿಯಾಗೇ ಇರುತ್ತೆ. ಒಂದು ಬಾರ್ನಲ್ಲಿ ಕುಳಿತುಕೊಂಡಾಗ ಅವನಿಗೂ ಒಬ್ಬ ಯುವಕ ಸಿಗ್ತಾನೆ. ಆ ಯುವಕ ಸ್ಪ್ಯಾನಿಷ್ ಭಾಷೆ ಮಾತನಾಡುವುದನ್ನು ಕಂಡಾಗ ಸ್ಯಾಂಟಿಯಾಗೋಗೆ ಅಮ್ಮಯ್ಯ, ನನ್ನ ಭಾಷೆ ಮಾತಾಡೋ ಯಾರೋ ಒಬ್ಬರು ಸಿಕ್ಕಿದ್ರಲ್ಲ ಅಂತ ತುಂಬ ಖುಷಿಯಾಗುತ್ತೆ. ಅವನು ಆ ಯುವಕನಿಗೆ ತನ್ನ ಕನಸಿನ ಬಗ್ಗೆ, ಪಿರಮಿಡ್ಗಳ ಬಗ್ಗೆ ಎಲ್ಲವನ್ನೂ ಹೇಳ್ಕೊಳ್ತಾನೆ. ಆ ಯುವಕ, ಓ ಪಿರಮಿಡ್ಗಳ, ಅದಕ್ಕೇನು, ನಾನು ನಿನ್ನನ್ನು ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ. ಆದರೆ ನಮಗೆ ಮರುಭೂಮಿ ದಾಟೋದಕ್ಕೆ ಒಂಟೆಗಳು ಬೇಕು. ಅದನ್ನು ಖರೀದಿ ಮಾಡೋದಕ್ಕೆ ನಿನ್ನ ಹತ್ರ ಇರೋ ಹಣ ಕೊಡುವಂತ ಕೇಳ್ತಾನೆ. ಸ್ಯಾಂಟಿಯಾಗೋಗೆ ಅವನ ಮೇಲೆ ಪೂರ್ತಿ ನಂಬಿಕೆ ಬರುತ್ತೆ. ಯಾಕೆಂದರೆ ಅವನು ತನ್ನದೇ ಭಾಷೆಯವನು ಅಲ್ವಾ. ಅವರಿಬ್ಬರು ಮಾರ್ಕೆಟ್ಗೆ ಹೋಗ್ತಾರೆ. ಅಲ್ಲಿ ಜನರ ಜಂಗುಳಿ ತುಂಬ ಇರುತ್ತೆ. ಸ್ಯಾಂಟಿಯಾಗೋ ಆ ಯುವಕನ ಕಡೆಯಿಂದ ಕಣ್ಣು ತೆರೆಯದೆ ನೋಡ್ತಾ ಇರ್ತಾನೆ, ಎಲ್ಲಿ ಅವನು ಹಣ ತೆಗೆದುಕೊಂಡು ಓಡಿ ಹೋಗ್ಬಿಡ್ತಾನೋ ಅಂತ. ಆದರೆ ಒಂದು ಅಂಗಡಿಯ ಮುಂದೆ ಅತ್ಯಂತ ಸುಂದರವಾದ ರತ್ನಗಳು ಮಿನುಗುವ ಒಂದು ಕತ್ತಿ ಸ್ಯಾಂಟಿಯಾಗೋನ ಕಣ್ಣಿಗೆ ಬೀಳುತ್ತೆ. ಅವನು ಅದನ್ನೇ ನೋಡುತ್ತಾ ಮೈ ಮರೆತು ಬಿಡ್ತಾನೆ. ನಾನು ವಾಪಸ್ ಬರುವಾಗ ಇದನ್ನು ಖಂಡಿತ ಖರೀದಿ ಮಾಡ್ತೀನಿ ಅಂತ ಯೋಚನೆ ಮಾಡ್ತಾ ಪಕ್ಕದಲ್ಲಿ ನೋಡಿದ್ರೆ ಆ ಯುವಕ ಮಾಯ. ಸ್ಯಾಂಟಿಯಾಗೋಗೆ ಎದೆ ದಗ್ ದಗ್ ಅನ್ನೋದಕ್ಕೆ ಶುರುವಾಗುತ್ತೆ. ಅವನು ಎಲ್ಲಾದರೂ ಸುಮ್ಮನೆ ಹೋಗಿರಬೇಕು, ಬರ್ತಾನೆ ಅಂತ ಕಾಯ್ತಾ ಇರ್ತಾನೆ. ಮಧ್ಯಾಹ್ನ ಆಯಿತು, ಸಂಜೆ ಆಯಿತು, ರಾತ್ರಿನೂ ಆಯಿತು. ಆ ಯುವಕ ಬರಲೇ ಇಲ್ಲ. ಸ್ಯಾಂಟಿಯಾಗೋ ತನ್ನ ಹತ್ತಿರ ಇದ್ದ ಎಲ್ಲ ಹಣವನ್ನು ಕಳೆದುಕೊಂಡಿದ್ದ. ಅವನು ಈಗ ಒಬ್ಬ ಪರದೇಶಿ ನೆಲದಲ್ಲಿ ಕೈಯಲ್ಲಿ ಬಿಡಿಗಾಸು ಇಲ್ಲದೆ ನಿಂತಿದ್ದ. ಅವನ ಖುಷಿ, ಕನಸು ಎಲ್ಲವೂ ಚೂರು ಚೂರಾಗಿ ಇತ್ತು. ಅವನು ಮಗುವಿನ ಥರ ಅಳೋದಕ್ಕೆ ಶುರು ಮಾಡಿದ್ದ. ದೇವರು ನನಗೆ ಅನ್ಯಾಯ ಮಾಡ್ದ, ನನ್ನನ್ನು ನಂಬಿಸಿ ಮೋಸ ಮಾಡ್ದ ಅಂತ ಬೈದಾಡ್ತಾನೆ. ಆದರೆ ಅವನ ಕಿಸೆಯಲ್ಲಿದ್ದ ಆ ರಾಜ ಕೊಟ್ಟ ಉರಿಮ್ ಮತ್ತು ತುಂಬಿಮ್ ಕಲ್ಲುಗಳು ಅವನ ಕೈಗೆ ಸಿಗ್ತವೆ. ಅವುಗಳ ಸ್ಪರ್ಶ ಅವನಿಗೆ ಧೈರ್ಯ ತುಂಬುತ್ತೆ. ಆ ಕ್ಷಣ ಅವನೊಂದು ದೊಡ್ಡ ನಿರ್ಧಾರ ಮಾಡ್ತಾನೆ. ನಾನು ಮೋಸ ಹೋದ ಒಬ್ಬ ಬಡವ ಅಲ್ಲ. ನಾನು ನನ್ನ ಕನಸಿನ ನಿಧಿಯನ್ನು ಹುಡುಕಲು ಹೊರಟಿರುವ ಒಬ್ಬ ಸಾಹಸಿ, ಅಡ್ವೆಂಚರ್. ಹಣ ಹೋಯ್ತು, ಆದರೆ ಜೀವ ಇದೆ, ಧೈರ್ಯ ಇದೆ. ಈಗ ಮುಂದೆ ಹೇಗೆ? ಹಣ ಇಲ್ಲದೆ ಪಿರಮಿಡ್ಗೆ ಹೋಗೋದಾದರೂ ಹೇಗೆ? ಸ್ಯಾಂಟಿಯಾಗೋ ಹೊಟ್ಟೆಪಾಡಿಗಾಗಿ ಕೆಲಸ ಹುಡುಕೋಕೆ ಶುರು ಮಾಡ್ತಾನೆ.
ಆಗ ಅವನಿಗೆ ಬೆಟ್ಟದ ಮೇಲೆ ಒಂದು ಅಂಗಡಿ ಕಣ್ಣಿಗೆ ಬೀಳುತ್ತೆ. ಅದು ಒಂದು ಕ್ರಿಸ್ಟಲ್ ಅಂದರೆ ಸ್ಫಟಿಕ ಗಾಜಿನ ಸಾಮಾನುಗಳ ಅಂಗಡಿ. ಆದರೆ ಆ ಅಂಗಡಿ ತುಂಬ ಹಳೆಯದಾಗಿತ್ತು. ಯಾರು ಅಂದರೆ ಗ್ರಾಹಕರು, ಕಸ್ಟಮರ್ಸ್ ಬರ್ತಾ ಇರಲಿಲ್ಲ. ಸ್ಯಾಂಟಿಯಾಗೋ ಆ ಅಂಗಡಿ ಮಾಲೀಕನ ಹತ್ರ ಹೋಗಿ, ನಾನು ನಿನ್ನ ಅಂಗಡಿಗಳ ಕಿಟಕಿ ಕ್ಲೀನ್ ಮಾಡಿಕೊಡ್ತೀನಿ, ಬದಲಾಗಿ ನನಗೆ ಊಟ ಕೊಡು ಸಾಕು ಅಂತ ಕೇಳ್ತಾನೆ. ಆ ಮಾಲೀಕ ಸುಮ್ಮನೆ ನೋಡ್ತಾ ನಿಂತಿರ್ತಾನೆ. ಸ್ಯಾಂಟಿಯಾಗೋ ಕಿಟಕಿಗಳನ್ನು ಒರೆಸೋಕೆ ಶುರು ಮಾಡ್ತಾನೆ. ಅವನು ಕೆಲಸ ಮಾಡ್ತಾ ಇದ್ದಾಗ ಇಬ್ಬರು ಗ್ರಾಹಕರು ಬಂದು ಕ್ರಿಸ್ಟಲ್ ಸಾಮಾನುಗಳನ್ನು ಖರೀದಿ ಮಾಡ್ತಾರೆ. ಇದನ್ನು ನೋಡಿದ ಮಾಲೀಕನಿಗೆ ಆಶ್ಚರ್ಯ ಆಗುತ್ತೆ. ಈ ಹುಡುಗ ಬಂದ ಮೇಲೆ ವ್ಯಾಪಾರ ಆಯ್ತಲ್ಲ ಅಂತ. ಮಾಲೀಕ ಸ್ಯಾಂಟಿಯಾಗೋಗೆ ಊಟ ಕೊಡಿಸ್ತಾನೆ. ಊಟ ಆದಮೇಲೆ ಸ್ಯಾಂಟಿಯಾಗೋ ಕೇಳ್ತಾನೆ, ನನ್ನ ಹತ್ರ ಪಿರಮಿಡ್ಗೆ ಹೋಗೋದಕ್ಕೆ ಹಣ ಇಲ್ಲ, ನಾನು ಇಲ್ಲಿ ಕೆಲಸ ಮಾಡ್ತೀನಿ, ನನಗೆ ಹಣ ಕೊಡ್ತೀರಾ ಅಂತ. ಆಗ ಆ ಮಾಲೀಕ ನಗುತ್ತಾ ಹೇಳ್ತಾನೆ, ಹುಡುಗ, ನಿನ್ನ ಹತ್ರ ಇರೋ ಹಣ ಪಿರಮಿಡ್ಗೆ ಹೋಗೋಕ್ಕೆ ಸಾಲಲ್ಲ. ನೀನು ಇಲ್ಲೇ ಕೆಲಸ ಮಾಡಿ ನನ್ನ ಜೊತೆ ಸೇರಿ ವ್ಯಾಪಾರ ಮಾಡಿ ಹಣ ಸಂಪಾದಿಸಿ ಆಮೇಲೆ ಹೋಗು ಅಂತ ಆಫರ್ ಕೊಡ್ತಾನೆ. ಸ್ಯಾಂಟಿಯಾಗೋಗೆ ಬೇರೆ ದಾರಿ ಇಲ್ಲದೆ ಅವನು ಆ ಕ್ರಿಸ್ಟಲ್ ಅಂಗಡಿಗೆ ಕೆಲಸ ಮಾಡೋದಕ್ಕೆ ಒಪ್ಕೊಳ್ತಾನೆ. ಹೀಗೆ ಪಿರಮಿಡ್ ಹುಡುಕಿ ಹೊರಟ ಸ್ಯಾಂಟಿಯಾಗೋ ಈಗ ಒಂದು ಸಣ್ಣ ಅಂಗಡಿಯಲ್ಲಿ ಕೆಲಸದ ಆಳಾಗಿ ಬಿಟ್ಟ. ಸ್ಯಾಂಟಿಯಾಗೋ ಆ ಕ್ರಿಸ್ಟಲ್ ಅಂಗಡಿಯಲ್ಲಿ ಕೆಲಸಕ್ಕೆ ಸೇರಿಕೊಂಡ. ದಿನವಿಡೀ ಗಾಜಿನ ಸಾಮಾನುಗಳನ್ನು ಒರೆಸಿ ಕಪಾಟುಗಳನ್ನು ಸ್ವಚ್ಛ ಮಾಡುವುದು ಅವನ ಕೆಲಸ ಆಗಿತ್ತು. ಆದರೆ ಸ್ಯಾಂಟಿಯಾಗೋ ಸುಮ್ಮನೆ ಕೂರುವವನು ಅಲ್ಲ. ಅವನಿಗೆ ಬಿಸ್ನೆಸ್ ಮಾಡುವುದು ಹೇಗೆ ಅಂತ ಚೆನ್ನಾಗಿ ಗೊತ್ತಿತ್ತು. ಅವನು ಗಮನಿಸಿದ. ಆ ಅಂಗಡಿ ಒಂದು ಬೆಟ್ಟದ ಮೇಲೆ ಇತ್ತು. ಜನ ಬೆಟ್ಟ ಹತ್ತಿ ಬರುವಾಗ ಸುಸ್ತಾಗಿರ್ತಾರೆ. ಹಾಗಾಗಿ ಅಂಗಡಿಯ ಹೊರಗೆ ಒಂದು ಟೇಬಲ್ ಹಾಕಿ ಅದರ ಮೇಲೆ ಸುಂದರವಾದ ಕ್ರಿಸ್ಟಲ್ ಲೋಟಗಳನ್ನು ಜೋಡಿಸಿದರೆ ಜನ ಆಕರ್ಷಿತರಾಗ್ತಾರೆ ಅಂತ ಪ್ಲಾನ್ ಮಾಡ್ದ. ಆದರೆ ಅಂಗಡಿ ಮಾಲೀಕನಿಗೆ ಭಯ. ಅಯ್ಯೋ, ಯಾರಾದರೂ ತಳ್ಳಿದರೆ ಲೋಟಗಳೆಲ್ಲ ಒಡೆದೋಗುತ್ತೆ ಅಂತ ಹಿಂದೆಟ್ಟಾಗ್ತಾನೆ. ಆಗ ಸ್ಯಾಂಟಿಯಾಗೋ ಹೇಳ್ತಾನೆ, ನೋಡಿ ಮಾಲೀಕರೇ, ರಿಸ್ಕ್ ತಗೊಳ್ಳದೆ ಜೀವನದಲ್ಲಿ ಏನೂ ಸಿಗಲ್ಲ. ನಾನು ನನ್ನ ಕುರಿಗಳನ್ನು ರಿಸ್ಕ್ ತಗೊಂಡೇ ಮೇಯಿಸ್ತಾ ಇದ್ದೆ ಅಂತ ಒಪ್ಪಿಸ್ತಾನೆ. ಸ್ಯಾಂಟಿಯಾಗೋ ಹೇಳಿದ ಹಾಗೆ ಮಾಡಿದ ಮೇಲೆ ವ್ಯಾಪಾರ ಜೋರಾಗಿ ನಡೆಯೋದಕ್ಕೆ ಶುರುವಾಗುತ್ತೆ. ಜನ ಸಾಲುಗಟ್ಟಿ ಬರ್ತಾರೆ. ಸ್ವಲ್ಪ ದಿನಗಳ ನಂತರ ಸ್ಯಾಂಟಿಯಾಗೋ ಇನ್ನೊಂದು ಐಡಿಯಾ ಕೊಡ್ತಾನೆ. ನಮ್ಮ ಅಂಗಡಿಗೆ ಬರುವವರಿಗೆ ಬರೀ ನೀರು ಕೊಡೋ ಬದಲು ಈ ಸುಂದರವಾದ ಕ್ರಿಸ್ಟಲ್ ಗ್ಲಾಸ್ಗಳಲ್ಲಿ ಪುದೀನ ಪಿಟ್ಟಿ ಅಂದರೆ ಮಿಂಟ್ ಟೀ ಮಾಡಿ ಕೊಡೋಣ ಅಂತ. ಮಾಲೀಕನಿಗೆ ಮತ್ತೆ ಭಯ, ಆದರೂ ಒಪ್ಪಿಕೊಳ್ತಾನೆ. ಈ ಐಡಿಯಾ ಎಷ್ಟು ವರ್ಕೌಟ್ ಆಗುತ್ತೆ ಅಂತಂದರೆ ಆ ಊರಿನ ಜನ ಬರೀ ಟೀ ಕುಡಿಯೋಕ್ಕೆ ಅಲ್ಲಿಗೆ ಬರೋದಕ್ಕೆ ಶುರು ಮಾಡ್ತಾರೆ. ಜೊತೆಗೆ ಕ್ರಿಸ್ಟಲ್ ಕೂಡ ತೆಗೆದುಕೊಳ್ತಾರೆ. ಅಂಗಡಿ ಫೇಮಸ್ ಆಗುತ್ತೆ. ಒಂದು ದಿನ ಆ ಅಂಗಡಿ ಮಾಲೀಕ ಸ್ಯಾಂಟಿಯಾಗೋಗೆ ಹತ್ತಿರ ಮನಸ್ಸು ಬಿಚ್ಚಿ ಮಾತಾಡ್ತಾನೆ. ನೋಡು ಹುಡುಗ, ನನಗೆ ಮೆಕ್ಕಾಗೆ ಹೋಗಬೇಕು ಅಂತ ಚಿಕ್ಕ ವಯಸ್ಸಿನಿಂದ ಆಸೆ, ಆದರೆ ನಾನು ಹೋಗಲ್ಲ ಅಂತ. ಸ್ಯಾಂಟಿಯಾಗೋಗೆ ಆಶ್ಚರ್ಯ. ಯಾಕೆ, ನಿಮ್ಮ ಹತ್ರ ಈಗ ಬೇಕಾದಷ್ಟು ಹಣ ಇದೆಯಲ್ಲ ಅಂತ ಕೇಳ್ತಾನೆ. ಆಗ ಮಾಲೀಕ ಹೇಳ್ತಾನೆ, ನನ್ನ ಕನಸು ಮೆಕ್ಕಾಗೆ ಹೋಗೋದು. ಆದರೆ ನನ್ನ ಬದುಕಿಗೆ ಒಂದು ಅರ್ಥ. ಒಂದು ವೇಳೆ ನಾನು ಮೆಕ್ಕಾಗೆ ಹೋಗಿ ಬಂದುಬಿಟ್ಟರೆ ನನ್ನ ಜೀವನದಲ್ಲಿ ಸಾಧಿಸೋಕ್ಕೆ ಇನ್ನೇನು ಇರೋದಿಲ್ಲ. ಕನಸು ನನಸಾದ ಮೇಲೆ ಬದುಕೋಕೆ ನನಗೆ ಭಯ ಆಗುತ್ತೆ. ಅದಕ್ಕೆ ನಾನು ಬರೀ ಕನಸು ಕಾಣ್ತಾ ಇಲ್ಲೇ ಇರ್ತೀನಿ ಅಂತ. ಸ್ಯಾಂಟಿಯಾಗೋಗೆ ಆವತ್ತು ಒಂದು ದೊಡ್ಡ ಸತ್ಯ ಅರ್ಥ ಆಗುತ್ತೆ. ಪ್ರಪಂಚದಲ್ಲಿ 2 ಥರದ ಜನ ಇರ್ತಾರೆ. ಒಬ್ಬರು ಸ್ಯಾಂಟಿಯಾಗೋ ಥರ ಕನಸುಗಳನ್ನು ನನಸು ಮಾಡಿಕೊಳ್ಳೋದಕ್ಕೆ ರಿಸ್ಕ್ ತಗೊಂಡು ಓಡೋದು. ಇನ್ನೊಬ್ಬರು ಆ ಮಾಲೀಕನ ಥರ ಕನಸು ನನಸಾಗುವ ಭಯದಲ್ಲೇ ಬರೀ ಕನಸು ಕಾಣ್ತಾ ಕೂರೋದು. ಹೀಗೆ 1 ತಿಂಗಳು 2 ತಿಂಗಳಲ್ಲ, ಬರೋಬ್ಬರಿ 11 ತಿಂಗಳು ಕಳೆಯುತ್ತೆ. ಸ್ಯಾಂಟಿಯಾಗೋ ಹತ್ತಿರ ಈಗ ಬೇಕಾದಷ್ಟು ಹಣ ಸೇರಿತ್ತು. ಅವನು ಅಂದುಕೊಂಡ, ಸಾಕು, ನಾನು ಪಿರಮಿಡ್ಗೆ ಹೋಗಲ್ಲ. ಈ ಹಣ ತಗೊಂಡು ವಾಪಸ್ ನನ್ನ ಊರಿಗೆ ಹೋಗಿ ಮೊದಲಿಗಿಂತ ಜಾಸ್ತಿ ಕುರಿಗಳನ್ನು ತಗೊಂಡು ರಾಜನ ಥರ ಬದುಕ್ತೀನಿ ಅಂತ. ಬ್ಯಾಗ್ ಮಾಡಿಕೊಂಡು ಹೊರಡೋಕ್ಕೆ ಶುರು ಮಾಡ್ತಾನೆ. ಬ್ಯಾಗ್ ಮಾಡಿಕೊಂಡು ಹೊರಡೋದಕ್ಕೆ ರೆಡಿ ಆಗ್ತಾನೆ. ಆದರೆ ಬ್ಯಾಗ್ ಎತ್ತಬೇಕಾದ್ರೆ ಅದರಿಂದ 2 ಕಲ್ಲುಗಳು ಉರಿ ಮತ್ತು ತುಂಬಿನ ಕೆಳಗೆ ಬೀಳ್ತವೆ. ಅದನ್ನು ನೋಡಿದ ತಕ್ಷಣ ಸ್ಯಾಂಟಿಯಾಗೋಗೆ ಮುದುಕ ರಾಜ ಹೇಳಿದ ಮಾತು ನೆನಪಾಗುತ್ತೆ. ಯಾರು ತನ್ನ ಕನಸನ್ನು ಅರ್ಧಕ್ಕೆ ಬಿಡಬಾರ್ದು ಅಂತ. ಸ್ಯಾಂಟಿಯಾಗೋಗೆ ಎಚ್ಚರ ಆಗುತ್ತೆ. ನಾನು ಕುರಿಗಳನ್ನು ಯಾವಾಗ ಬೇಕಾದರೂ ಕೊಂಡ್ಕೊಳ್ಬಹುದು,
ಆದರೆ ಪಿರಮಿಡ್ ನೋಡುವ ಅವಕಾಶ ಮತ್ತೆ ಸಿಗಲ್ಲ ಅಂತ ನಿರ್ಧಾರ ಬದಲಾಯಿಸ್ತಾನೆ. ಅವನು ಮನೆಗೆ ಹೋಗುವ ಬದಲು ಮರುಭೂಮಿ ದಾಟಿ ಪಿರಮಿಡ್ ಕಡೆ ಹೋಗುವ ಕ್ಯಾರವನ್ ಅಂದರೆ ಒಂಟೆಗಳ ಗುಂಪಿನ ಹತ್ತಿರ ಹೋಗಿ ನಿಲ್ತಾನೆ. ಅಲ್ಲಿ ಅವನಿಗೆ ಇಂಗ್ಲಿಷ್ ವ್ಯಕ್ತಿಯ ಪರಿಚಯ ಆಗುತ್ತೆ. ಇಲ್ಲಿಗೆ ಸ್ಯಾಂಟಿಯಾಗೋನ ಜೀವನದ ಭಾಗ 1 ಮುಕ್ತಾಯವಾಗುತ್ತೆ. ಮುಂದೆ ಶುರುವಾಗೋದು ಮೈ ನೆವರೇಳಿಸುವ ಮರುಭೂಮಿಯ ಪಯಣ. ಸ್ನೇಹಿತರೆ, ಇಲ್ಲಿಗೆ ದ ಆಲ್ಕಮಿಸ್ಟ್ ಪುಸ್ತಕದ ಮೊದಲ ರೋಚಕ ಭಾಗ ಮುಕ್ತಾಯವಾಗುತ್ತೆ. ಸ್ಯಾಂಟಿಯಾಗೋ ತನ್ನ ಹಾಯಾದ ಜೀವನವನ್ನು ಬಿಟ್ಟು ಅನಿಶ್ಚಿತವಾದ ಮರುಭೂಮಿಯ ಕಡೆಗೆ ಹೆಜ್ಜೆ ಹಾಕಿದ್ದಾನೆ. ಮುಂದೆ ಏನಾಗುತ್ತೆ ಅನ್ನೋದು, ಅವನಿಗೆ ನಿಜವಾದ ಪಿರಮಿಡ್ ಸಿಗುತ್ತಾ ಅಥವಾ ಮರುಭೂಮಿಯಲ್ಲಿಯೇ ಪ್ರಾಣ ಕಳೆದುಕೊಳ್ತಾನೋ? ಅಷ್ಟೇ ಅಲ್ಲ, ಜಗತ್ತಿನ ಅತ್ಯಂತ ರಹಸ್ಯಮಯ ವ್ಯಕ್ತಿ ಆಲ್ಕಮಿಸ್ಟ್ನ ಭೇಟಿ ಹೇಗಿದೆ, ಇದೆಲ್ಲವನ್ನು ನಾವು ಮುಂದಿನ ಭಾಗದಲ್ಲಿ ನೋಡಲಿದ್ದೇವೆ. ಅದಕ್ಕೂ ಮುನ್ನ ಒಂದು ಚಿಕ್ಕ ರಿಕ್ವೆಸ್ಟ್. ನಾವು ನಿಮಗಾಗಿ ಜಗತ್ತಿನ ಬೆಸ್ಟ್ ಪುಸ್ತಕಗಳನ್ನು ಕನ್ನಡದಲ್ಲಿ ತರ್ತಾ ಇದ್ದೀನಿ. ಈ ನನ್ನ ಪ್ರಯತ್ನಕ್ಕೆ ನಿಮ್ಮ ಪ್ರೀತಿ ಮತ್ತು ಬೆಂಬಲ ಬೇಕೇ ಬೇಕು. ದಯವಿಟ್ಟು ಈಗಲೇ ವಿಡಿಯೋ ಕೆಳಗಿರುವ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಪಕ್ಕದಲ್ಲಿರುವ ಬೆಲ್ ಐಕನ್ನು ಕ್ಲಿಕ್ ಮಾಡಿ. ಇದರಿಂದ ನಾನು ಮಾಡುವ ಮುಂದಿನ ಯಾವುದೇ ಪವರ್ಫುಲ್ ವಿಡಿಯೋಗಳನ್ನು ನೀವು ಮಿಸ್ ಮಾಡಲ್ಲ. ಹಾಗೆ ಸ್ಯಾಂಟಿಯಾಗೋ ಥರ ನಿಮಗೂ ಕೂಡ ನಿಮ್ಮ ಫ್ರೆಂಡ್ಸ್ಗೂ ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕು ಅನ್ನೋ ಕನಸು ಇದ್ದರೆ ಈ ವಿಡಿಯೋವನ್ನು ಅವರಿಗೆ ಈಗಲೇ ಶೇರ್ ಮಾಡಿ. ಅವರ ಬದುಕಿಗೆ ನೀವು ಒಂದು ದಾರಿ ತೋರಿಸಿದ ಹಾಗೆ ಆಗುತ್ತೆ. ವಿಡಿಯೋ ಇಷ್ಟ ಆಗಿದರೆ ಮರೆಯದೆ ಒಂದು ಲೈಕ್ ಕೊಡಿ. ಸರಿ, ಸಬ್ಸ್ಕ್ರೈಬ್ ಮಾಡಿದ್ರಾ? ಬನ್ನಿ, ಹಾಗಾದರೆ ತಡ ಮಾಡದೆ ಮೈ ನೆವರೇಳಿಸುವ ಭಾಗ 2ರ ಕಥೆಯನ್ನು ಶುರು ಮಾಡೋಣ.